ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದಿನ ಅವಧಿಯಲ್ಲಿ 9ನೇ ತರಗತಿಯ ಸಂಖ್ಯಾ ಪದ್ಧತಿ ಮತ್ತು ಟಿ ಇ ಟಿಯಲ್ಲಿರುವಂಥ ಸಂಖ್ಯಾ ಪದ್ಧತಿ ಅಂದರೆ 9ನೇ ತರಗತಿ ಮತ್ತು 10ನೇ ತರಗತಿಗೆ ಒಳಗೊಂಡಂತಹ ಪ್ರಶ್ನೆಗಳನ್ನು ಟಿ ಇ ಟಿಯಲ್ಲಿ ಕೇಳ್ತಾ ಇರ್ತಾನೆ. ಸ್ವಲ್ಪ ಹೇಳುವಾಗ ವಿವರಣೆಯ ಮೂಲಕ ಹೇಳ್ತಾ ಇರ್ತೇನೆ. ಮೊದಲನೇ ಪ್ರಶ್ನೆ 1.1010001000 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ಸಂಖ್ಯೆಯು ಅಂತ ಕೇಳ್ತಿದ್ದಾನೆ. ಈ ಸಂಖ್ಯೆ ಯಾವ ಸಂಖ್ಯೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿರ್ತಾ ಇದೆ. ಯಾವ ಸಂಖ್ಯೆ ರೀ? ಅಭಾಗಲಬ್ಧ ಸಂಖ್ಯೆ. ಯಾಕಪ್ಪ ಅಂದರೆ ದಶಮಾಂಶ ರೂಪ ಏನಾಗ್ತಾ ಇದೆ ಅಂದರೆ ಪುನರಾವರ್ತನೆ ಆಗ್ತಾ ಇಲ್ಲ. ಏನಾಗ್ತದೆ ಅಂದರೆ ಹಾಗೆ ಮುಂದುವರಿತಾ ಇದೆ. ಪುನರಾವರ್ತನೆ ಆಕ್ಕಿತ್ತು ಅಂದರೆ ಬೇರೆ ಆಕತ್ತು, ಪುನರಾವರ್ತನೆ ಆಗಾಕತ್ತಿಲ್ಲ. ಹೀಗಾಗಿ ಇದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಏನಾಗಿರ್ತದಪ್ಪ ಅಂದರೆ ವಾಸ್ತವ ಸಂಖ್ಯೆ ಆಗಿರ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗ್ಬೋದು, ಆಗಲಿಕ್ಕಿಲ್ಲ. ಪೂರ್ಣ ಸಂಖ್ಯೆ ಆಗ್ಬೋದು, ಆಗಲಿಕ್ಕಿಲ್ಲ. ಯಾಕಂದರೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಾನು 4 ಎರಡಾಂಶದ ಬರೆದಾಗ 2 ಬರ್ತಾ ಇದೆ. ಇದು ಪೂರ್ಣ ಸಂಖ್ಯೆನೂ ಹೋಗುದು, ಸ್ವಾಭಾವಿಕ ಸಂಖ್ಯೆನೂ. ಅದೇ 3 5 ಬರೆದ್ರೆ ಹೌದಲ್ರಿ? ಹೀಗಾಗಿ ಇದು ವಾಸ್ತವ ಸಂಖ್ಯೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ನೋಡ್ರಿ 2 3 ಇದು ಪುನರಾವರ್ತನೆ ಆಗಕತ್ತತೆ ಇಲ್ಲ. ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ √25 ಭಾಗಲಬ್ಧ ಸಂಖ್ಯೆ. ಯಾಕಪ್ಪ ಅಂದರೆ √25ರ ವರ್ಗಮೂಲ 5 ಆಗಿದೆ. 5 ಒಂದು ಭಾಗಲಬ್ಧ ಸಂಖ್ಯೆ. ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ನೋಡ್ರಿ 4 ಮೂರಾಂಶಗಳಿದೆ. ಇದು ಭಾಗಲಬ್ಧ ಸಂಖ್ಯೆ. P/Q ರೂಪದಲ್ಲೈತಿ. 49ರ ವರ್ಗಮೂಲ 7. ಸೊ ಏನಿಲ್ಲ ಅಂದ್ರೆ ಒಂದು ಛೇದದಲ್ಲಿರ್ತದೆ. P/Q ರೂಪದಲ್ಲೈತಿ. ಸೊ 5.478 ಬರೆದಾಗ ಸೊ 5478 ಭಾಗಲೇ 1000 P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ಅಂತ್ಯಗೊಳ್ಳುವ ದಶಮಾಂಶ P/Q ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗಾದರೆ √13 ಯಾವ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇನ್ನು √2ರ ದಶಮಾಂಶ ವಿಸ್ತರಣೆ ರೂಪ. √2ರ ದಶಮಾಂಶ ವಿಸ್ತರಣೆ ರೂಪ ನೋಡ್ರಿ 1.4141 ಡ್ಯಾಶ್ ಡ್ಯಾಶ್. ಇಲ್ಲಿ ಪುನರಾವರ್ತನೆ ಆಗಾಕತ್ತದ. ಹಾಗಾದರೆ ಇದು ಅಲ್ಲ. ಇನ್ನು 4141 ಇದು ಸ್ಟಾಪ್ ಆಗಿದೆ, ಅಂತ್ಯಗೊಂಡಿದೆ. ಹಾಗಾದರೆ ಇದು √2 ಅಲ್ಲ. ಇನ್ನು ಅಂತ್ಯಗೊಳ್ಳದೆ ಪುನರಾವರ್ತನೆಯಾಗುತ್ತಿರುವ ದಶಮಾಂಶ ಅಂದರೆ ಅಂತ್ಯಗೊಳ್ಳುವುದಿಲ್ಲ, ಪುನರಾವರ್ತನೆಯಾಗಿರುತ್ತದೆ. ಸೊ ಇದು ಕೂಡ ಅಲ್ಲ. ಇನ್ನು ಅಂತ್ಯಗೊಳ್ಳುವುದಿಲ್ಲ, ಪುನರಾವರ್ತನೆಯಾಗುವುದಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ, ಅಂತ್ಯಗೊಳ್ಳುವುದಿಲ್ಲ, ಪುನರಾವರ್ತನೆ ಆಗುವುದಿಲ್ಲ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳದಾವ. ಇನ್ನು ನೋಡ್ರಿ, ಈಗ 6 × 27ರ ಬೆಲೆಯು ನೋಡ್ರಿ 6 × 27 ಐತಿ. ಇದ್ರ ಬೆಲೆ ಕೇಳ್ತಿದ್ದಾನೆ. ಮೊದಲು 6 ಹಾಗೆ ಹೊಡ್ಕೋತಾ ಇದ್ದಾನೆ ರೀ ಇಂಟು 27. ನೋಡ್ರಿ ಇಲ್ಲಿದ್ದಂಥದ್ದನ್ನು ಕರಣಿ ಕ್ರಮ ಅಂತ ಕರಿತೇವೆ. ಇಲ್ಲಿ ಇದ್ದಂಥದ್ದನ್ನು ಏನಿಲ್ಲಪ್ಪ ಅಂದರೆ ಕರಣಿ ಕ್ರಮ 2 ಇರ್ತಾ ಇದೆ. ಹೀಗಿದ್ದಾಗ ನಾವು ಇವುಗಳ ಗುಣಲಬ್ಧವನ್ನು ನೇರವಾಗಿ ಮಾಡ್ಬೋದು. ನೇರವಾಗಿ ಏನು ಮಾಡ್ಬೋದು ರೀ? ಗುಣಲಬ್ಧ ಅಂದರೆ √6 × 27. ಇನ್ನು ಹೊಡಿತೀನಿ ನೋಡ್ರಿ. 6 ಅಂದ್ರೆ 2 3 6. ಇನ್ನು 2 3 6 27 ಹೊಡಿಬೇಕು. 9 3 27. 9ರ ವರ್ಗಮೂಲ 3. 3ರ 2 ಅದಾವ ಅಂದ್ರೆ ಅದರ ವರ್ಗಮೂಲ 3 ಇಂಟು ಉಳಿದಿದ್ದು √2. 3 3 9 ಇಂಟು √2. ಇವುಗಳ ಗುಣಲಬ್ಧ 9 ಇಂಟು √2. 9 ಇಂಟು √2.
ಇನ್ನು 2 ಇಂಟು √3 ಪ್ಲಸ್ √3 ಐತಿ. ಇವುಗಳನ್ನು ನಾವು ಕೂಡಿಸ್ಬೋದು. ಯಾಕಪ್ಪ ಅಂದ್ರೆ ಸಮರೂಪಕರಣಿಗಳದಾವ. ಹಾಗಾದರೆ ಅವುಗಳ ಬೆಲೆ 3 ಇಂಟು √3 ಆಗುತ್ತಾ. ಇನ್ನು 5 ಪ್ಲಸ್ √3ರ ಅಕರ್ಣಿಕಾರಕ √5 ಮೈನಸ್ √3. ಇನ್ನು 2 ಮೈನಸ್ 5 ಇಂಟು √7ರ ಅಕರ್ಣಿಕಾರಕ 2 ಪ್ಲಸ್ 5 √7. ನೆಕ್ಸ್ಟ್ ಛೇದವನ್ನು ಅಕರ್ಣೀಕರಿಸಿದಾಗ ಸಿಗುವ ಬೆಲೆ ಅಂತ ಕೇಳ್ತಿದ್ದಾನೆ. ನೋಡ್ರಿ ಏನೈತಿ, √3 ಪ್ಲಸ್ √2 ಐತಿ. ಹಾಗಾದರೆ ಅದರ ಅಕರ್ಣೀಕಾರಕ ರೂಪವನ್ನು ಮಾಡಿದಾಗ √3 ಮೈನಸ್ √2 ಆಗುತ್ತಾ. ಇನ್ನು ಇದರ ಅಕರ್ಣೀಕರಿಸಿದಾಗ ಬೆಲೆ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ 2 ರೂಟ್ ಒಳಗದಾವ, 3 ಮತ್ತು 2 ಅನುಕ್ರಮ ಸಂಖ್ಯೆಗಳದಾವ. 3ರಲ್ಲಿ 2 ಹೋದ್ರೆ 1 ಉಳಿತಾ ಇದೆ. ಹಾಗಾದರೆ ಅದರ ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂದ್ರೆ √3 ಮೈನಸ್ √2. √3 ಮೈನಸ್ √2 ಆಗುತ್ತಾ. ನೆಕ್ಸ್ಟ್ ನೋಡ್ರಿ 32 √32 ಪ್ಲಸ್ √48 ಡಿವೈಡೆಡ್ ಬೈ √8 ಪ್ಲಸ್ √12 ಇದರ ಬೆಲೆ. 32 ಹೊಡಿತಾ ಇದೆ ನೋಡ್ರಿ. ಏನಪ್ಪ ಅಂದ್ರೆ 4 ಎಂಟ್ಲೆ 32 ಪ್ಲಸ್ 48 ಹೊಡಿತಾ ಇದೆ ನೋಡ್ರಿ. √4 12 48. ಸೊ ಇಲ್ಲಿ 4ರ ವರ್ಗಮೂಲ 2 ಐತಿ. 2 √8 ಪ್ಲಸ್ ಇಲ್ಲೂ 2 √12. 2 ಸಾಮಾನ್ಯ ತೆಗೆದು ಬಿಡ್ತೀನಿ. ಉಳಿದಿದ್ದು √8 ಪ್ಲಸ್ √12 ಉಳಿತಾ ಇದೆ. ಹಾಗಾದರೆ ಛೇದದಲ್ಲಿ √8 ಪ್ಲಸ್ √12 ಐತಿ. ಇಲ್ಲೂ √8 ಪ್ಲಸ್ 12 ತೆಗೆದು ಬಿಡೋಣ. ಉಳಿದಿದ್ದೆಷ್ಟು ಉಳಿತಂದರೆ ಬರೀ 2. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಈ 2 ಆಗಿದೆ. ನೆಕ್ಸ್ಟ್ 256 ಘಾತ 1/4. 256ನ್ನು ಘಾತಾಂಕ ರೂಪದಲ್ಲಿ ಬರೆದಾಗ 2 1 2 2 2 8 2 6 2 4 2 3 2 2 2 1 2 6 2 8 2 4 2 2 2 1. ನೋಡ್ರಿ 2ರ ಘಾತ ಎಷ್ಟು ಅದಾವ 3 3 6 6 2 8. ಹಾಗಾದರೆ 2ರ ಘಾತ 8 ಇಂಟು 1/4. 4 1 4 2. ಹಾಗಾದರೆ 2ರ ಘಾತ 2 ಬತ್ತು. 2ರ ಘಾತ 2 ಅಂದರೆ ಅದರ ವ್ಯಾಲ್ಯೂ 4. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನೋಡ್ರಿ P/Q ರೂಪದಲ್ಲಿ ಇಂಥ ಸಮಸ್ಯೆ ಕೇಳಿದಾನ. 0.66 P/Q ರೂಪದಲ್ಲಿ. ಇಲ್ಲಿ ಪುನರಾವರ್ತನೆ ಆಗುತ್ತಿರುವಂಥ ಸಂಖ್ಯೆ ಎಷ್ಟು 1. ಹಾಗಾದರೆ ಆ ಸಂಖ್ಯೆ ಯಾವುದು 6. ಅದರಲ್ಲಿ ದಶಮಾಂಶದ ಎಡಭಾಗದಲ್ಲಿರುವುದು 0 ಕಳೆದು 9ರಿಂದ ಏನು ಮಾಡೋಣ ಭಾಗಿಸಿಬಿಡೋಣ. ಹಾಗಾದರೆ 6/9 ಆಯಿತು. 6/9 2 3 2 3 3. ಸೊ ಎಷ್ಟು ಬತ್ತು 2 3/2. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 3 ಪ್ಲಸ್ 2 ಇಂಟು √2 ಮತ್ತು 3 ಮೈನಸ್ 2 ಇಂಟು √2ರ ಗುಣಲಬ್ಧ. ಇಲ್ಲಿ a² ಮೈನಸ್ b² ಫಾರ್ಮ್ದಾಗ ಬರ್ಕೋಬೋದು. ಅಂದರೆ 3² ಮೈನಸ್ 2 ಇಂಟು √2 2 ಇಂಟು √2 ಅದರ ಘಾತ 2. 3ರ ಘಾತ 2 ಅಂದರೆ 9 ಮೈನಸ್ 2ರ ಘಾತ 2 ಅಂದರೆ 4 ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಉಳಿತು. 9 ಮೈನಸ್ 4 2 8. ಸೊ 9ರಲ್ಲಿ 8 ಹೋದ್ರೆ ಅದ್ರ ವ್ಯಾಲ್ಯೂ ಎಷ್ಟು 1. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ m ನ ಘಾತ 3 ಇಂಟು m ನ ಘಾತ 3. ಇದನ್ನು ವ್ಯಕ್ತಪಡಿಸಬಹುದಾದ ವಿಧಾನ ಯಾವುದಪ್ಪ ಅಂದರೆ m ನ ಘಾತ 6. ಅಂದರೆ ಘಾತಾಂಕದ ಮೊದಲನೇ ನಿಯಮ ಏನಪ್ಪ ಅಂದರೆ a ಘಾತ m ಇಂಟು a ಘಾತ n ಈಕ್ವಲ್ ಟು a ಘಾತ m ಪ್ಲಸ್ n ರೂಪದಲ್ಲಿ. ಹಾಗಾದರೆ ಇದು m ಘಾತ 6 ಆಗುತ್ತಾ. ಇದರ ಬೆಲೆ ಅಂತ ಕೇಳ್ತಿದ್ದಾನೆ. 10 ಹೊಡಿತಾ ಇದೆ ನೋಡ್ರಿ. 10ರ ಘಾತ 5 ಅಂದರೆ 2ರ ಘಾತ 5 5ರ ಘಾತ 5 ಅಂತ ಹೊಡಿಬೋದು. ಇನ್ನು 2ರ ಘಾತ 3 ಮೇಲೆ ಹೋದರೆ 2ರ ಘಾತ -3 ಆಗುತ್ತೆ.
5ರ ಘಾತ 3 ಮೇಲೆ ಹೋದರೆ -3 ಆಗುತ್ತೆ. ಅಂದರೆ 2ರ ಘಾತ 2 ಉಳಿಯುತ್ತೆ, 5ರ ಘಾತ 2 ಉಳಿಯುತ್ತೆ. 2ರ ಘಾತ 2 ಅಂದರೆ 4, 5ರ ಘಾತ 2 ಅಂದರೆ 25. 25 ಹಾಕಲೆ 100. ಇದರ ಬೆಲೆ ಎಷ್ಟಪ್ಪ ಅಂದರೆ 100. ಆಪ್ಷನ್ ಸಿ ಆದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಎ ಬಿ ಹೋಲ್ ಘಾತ -2 ಇದನ್ನು ವ್ಯಕ್ತಪಡಿಸುವಂಥ ವಿಧಾನ ಯಾವುದಪ್ಪ ಅಂದರೆ ಆಪ್ಷನ್ ಎ 1/a² b². 1/a² ಇಂಟು b². ಇನ್ನು 1000ರ ಘಾತ 0 ಇದರ ಬೆಲೆ ಎಷ್ಟಪ್ಪ ಅಂದರೆ 0. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ 2ರ ಘಾತ ನೋಡ್ರಿ 2 ಇಂಟು 2 ಇಂಟು 2. ಹಾಗಾದರೆ 2ರ ಘಾತ 2 2 4 4 2 8. 2ರ ಘಾತ 8 ಅಂದರೆ ಅದರ ವ್ಯಾಲ್ಯೂ 256 ಆಗುತ್ತೆ.